ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿ ಬಂದ ಮೇಲೆ ಬೇರೆ ನಟರ ಅಭಿಮಾನಿಗಳು ದರ್ಶನ್ ಅವರನ್ನ ಸ್ಯಾಂಡಲ್ವುಡ್ ಕ್ರಿಮಿನಲ್ ಎಂದೇ ಬಣ್ಣಿಸುತ್ತಿದ್ದಾರೆ. ಇದು ಕರ್ನಾಟಕ ಮಾತ್ರವಲ್ಲದೆ ಇದೀಗ ಅನ್ಯ ರಾಜ್ಯದ ಸ್ಟಾರ್ ನಟರ ಅಭಿಮಾನಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಇದೇನು ಈ ರೀತಿ ಹೇಳ್ತಿದ್ದೇವೆ ಅನ್ಕೊಂಡ್ರಾ? ಹೌದು, ದರ್ಶನ್ ವಿರುದ್ಧ ಈಗ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. Challenge. ಎಸ್, ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಹುಚ್ಚಭಿಮಾನಿಗಳು ಮಾಡುವ ಕೆಲಸಕ್ಕೆ ಫ್ಯಾನ್ ವಾರ್ಗಳು ನಡೆಯುವುದು ಈ ದಿನಗಳಲ್ಲಿ ಅತಿ ಸಾಮಾನ್ಯವಾಗಿ ಬಿಟ್ಟಿದೆ. ಸದಾ ತಮ್ಮದೇ ಚಿತ್ರರಂಗದ ನಟರ ಕಾಲೆಳೆದು ಕಾಮೆಂಟ್ಗಳಲ್ಲಿ ಇತರೆ ನಟರ ಕುಟುಂಬದ ತೇಜೋವಧೆ ಮಾಡುತ್ತಾ ಕೂರುವ ಈ ಬ್ಯಾಚ್ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ನಟ ದರ್ಶನ್ ಮೇಲೆ ಮುಗಿಬಿದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2A ಆರೋಪಿಯಾಗಿರುವ ದರ್ಶನ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಏಕಾಏಕಿ ಟ್ರೋಲ್ ಶುರುವಾಗಿತ್ತು. ಪವನ್ ಕಲ್ಯಾಣ್ ಅಭಿಮಾನಿಯೊಬ್ಬ ದರ್ಶನ್ ಆರೋಪಿಯಂತೆ ಹಾಗೂ ಪವನ್ ಕಲ್ಯಾಣ್ ಪೊಲೀಸ್ ವಸ್ತ್ರದಲ್ಲಿರುವ ಫೋಟೋಗಳನ್ನು ಹಂಚಿಕೊಂಡು ಟ್ರೋಲ್ ಮಾಡಿದ್ದ. ಇದಕ್ಕೆ ಪ್ರತ್ಯುತ್ತರವಾಗಿ ದರ್ಶನ್ ಅಭಿಮಾನಿಗಳು ಪವನ್ ಕಲ್ಯಾಣ್ ಟ್ರೋಲ್ ಮಾಡಲಾರಂಭಿಸಿದ್ದಾರೆ. ಹೀಗೆ ಶುರುವಾದ ಫ್ಯಾನ್ ವಾರ್ ಸದ್ಯ ಎಕ್ಸ್ನಲ್ಲಿ ಟ್ರೆಂಡಿಂಗ್ ಪಟ್ಟಿಗೇರುವ ಮಟ್ಟಕ್ಕೆ ತಲುಪಿದೆ. ಪವನ್ ಕಲ್ಯಾಣ್ ಅಭಿಮಾನಿಗಳ ಜೊತೆಗೆ ಇತರೆ ತೆಲುಗು ನಟರ ಅಭಿಮಾನಿಗಳು ಸಹ ದರ್ಶನ್ ಟ್ರೋಲ್ ಮಾಡಿದ್ದು, KFI ಕ್ರಿಮಿನಲ್ ದರ್ಶನ್ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ 1,04,000 ಟ್ವೀಟ್ಗಳನ್ನು ಮಾಡಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳನ್ನು ಕೆರಳಿಸಿದೆ. ಪವನ್ ಕಲ್ಯಾಣ್ ವಿರುದ್ಧ ಪೋಸ್ಟ್ ವಾರ್ ಮುಂದುವರೆದಿದೆ. ಒಟ್ಟಿನಲ್ಲಿ ಈ ಖ್ಯಾತ ನಟರ ಅಭಿಮಾನಿಗಳು ಸುಮ್ಮನಿರದೆ ಅದೇನೋ ಮಾಡಿದ್ರು ಅಂತಾರಲ್ಲ, ಹಾಗೆ ಮಾಡ್ತಿದ್ದಾರೆ. ನಟ ದರ್ಶನ್ ಕೆಣಕಿದ ಪವನ್ ಕಲ್ಯಾಣ್ ಅಭಿಮಾನಿಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು, ಈ ಸ್ಟಾರ್ ನಟರ ಫ್ಯಾನ್ ವಾರ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು.